ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಕಾಂಗ್ರೆಸ್ ಬೀಟ್ನ ಪೊಲಿಟಿಕಲ್ ರಿಪೋರ್ಟರ್ ಮಾರುತೇಶ್ ಈ ಸಲ ಸಭೆ ಚರ್ಚೆ ಮುಂದಕ್ಕೆ ಹೋಗೋದಕ್ಕೆ ಯಾವುದೇ ಕಾರಣಗಳಿಲ್ಲ ಅಂತ ಅನಿಸುತ್ತೆ. ಲಿಸ್ಟ್ ಫೈನಲ್ ಮಾಡ್ಕೊಂಡೇ ಬರ್ತಾರೆ. ಬಹುತೇಕ ಈಗಿನ ಬೆಳವಣಿಗೆಯನ್ನು ನೋಡಿದ್ರೆ ಇವತ್ತು ರಾತ್ರಿಯೂ ಕೂಡ ಸಭೆ ಕರೀತಾರೆ ಅನ್ನುವಂಥ ನಿರೀಕ್ಷೆಯಲ್ಲೇ ಇದ್ದಾರೆ. ಒಂದು ವೇಳೆ ಇವತ್ತು ರಾತ್ರಿಯೇ ಕರೆದ್ರೆ ಬಹುತೇಕ ಚರ್ಚೆ ಇವತ್ತು ರಾತ್ರಿಯೇ ಮುಗಿದು ಹೋಗುತ್ತೆ. ನಾಳೆ ಏನಾದರೂ ಬಾಕಿ ಉಳಿದ್ರಷ್ಟೇ ಡಿಸ್ಕಷನ್ ಮಾಡಿ ಫೈನಲ್ ಮಾಡಬೇಕಾಗುತ್ತೆ. ಒಂದು ನಿರೀಕ್ಷೆಯಲ್ಲಿದ್ದಾರೆ ಮಾಜಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು. ಇವತ್ತು ಲೇಟ್ ನೈಟ್ ಒಂದು ಕರಿಬಹುದು ನಮ್ಮನ್ನ ಅನ್ನುವಂಥ ನಿರೀಕ್ಷೆಯಲ್ಲೇ ಇದ್ದಾರೆ. ಆ ರೀತಿ ಏನಾದ್ರೂ ಆದ್ರೆ ಬಹುತೇಕ ಇವತ್ತು ಚರ್ಚೆಗಳು ನಡೆಸಿ ಅಂತಿಮಗೊಳಿಸುವಂತ ಸಾಧ್ಯತೆಗಳಿದಾವೆ. ಬೇರೆ ಯಾವುದೇ ಅಡೆತಡೆಗಳು ಕಾಣಿಸ್ತಾ ಇಲ್ಲ. ಅಡೆತಡೆಗಳು ಅಂತ ಕಾಣಿಸಿದ್ರೆ ಅದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ ಮೇಲೂ ಕೂಡ ಒಂದ್ 3 ದಿನ ವಿಳಂಬ. ಯಾಕೆಂದ್ರೆ ರಾಜ್ಯಪಾಲರ ಉಪಸ್ಥಿತಿ ಇಲ್ಲಿ ಇರೋದಿಲ್ಲ ಅಂತ. ಯಾಕಂದ್ರೆ ನಾಳೆ ಅವರು ತೆರಳಿದ್ರೆ ಗುರುವಾರ ಸಂಜೆ ವಾಪಸ್ ಬರ್ತಾರೆ. ಹಾಗಾಗಿ ಆ ವಿಳಂಬವನ್ನ ಎದುರು ನೋಡ್ತಾ ಇದ್ದಾರೆ. ಬಿಟ್ರೆ ಹೈಕಮಾಂಡ್ ಇನ್ಯಾವುದೇ ಕಾರಣಕ್ಕೂ ವಿಳಂಬ ಮಾಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಚಿವಾಕಾಂಕ್ಷಿಗಳು ಇದ್ದಾರೆ. ಮತ್ತು ರಾಜ್ಯ ನಾಯಕರು ಕೂಡ ಆ ಕ್ಲಾರಿಟಿಯೊಂದಿಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಮತ್ತು ಸಮಯಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಅಜಿತ್, ಓಕೆ. ಪ್ರಶಾಂತ್, ಸಂಭವನೀಯ ಸಚಿವರುಗಳ ಪಟ್ಟಿ ಹೋಗ್ತಾನೆ ಇದೆ. ಒಂದೊಂದು ಚಾನಲಲ್ಲಿ ಒಂದೊಂದು ಥರ ಹೋಗ್ತಾ ಇದೆ. ಪಕ್ಕಾ ಲೆಕ್ಕಾಚಾರದ ಆಧಾರದ ಮೇಲೆ, ಸಮುದಾಯ ಮತ್ತು ಜಿಲ್ಲೆ ಆಧಾರದ ಮೇಲೆ ಒಂದು 10-12 ಇವರು ಇದ್ದೇ ಇರ್ತಾರೆ ಅಂತ ಏನಾದ್ರು ಹೆಸರುಗಳನ್ನು ಹೇಳ್ಬೋದಾ, ಅಥವಾ ಇರುವ ಪಾಸಿಬಿಲಿಟಿ ಹೈ ಪಾಸಿಬಿಲಿಟಿ ಅಂತ? ಅದು ನನಗನ್ಸುತ್ತೆ ನೋಡಿ, ಅನೇಕ ಹೆಸರುಗಳಿವೆ. ಈಗ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುತೇಕ ಸಂಪುಟದ ಒಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿವೆ. ಇನ್ನುಳಿದಂತೆ ಹೊಸ ಹೆಸರುಗಳನ್ನು ಯಾವ್ಯಾವ ಕನ್ಸಿಡರ್ ಮಾಡುತ್ತೆ. ಯಾಕಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಪಾಲಿಟಿಕ್ಸ್ನಲ್ಲಿ ಅಜಿತ್ 1 to 1 ಅಕ್ರಾಸ್ ದ ಟೇಬಲ್ ಚರ್ಚೆ ಮಾಡುವವರೆಗೂ ಇವರು ಆಗಿಯೇ ಆಗ್ತಾರೆ, ಇವರು ಆಗಲ್ಲ ಅಂತಕ್ಕಂಥ. ಯಾಕೆಂದರೆ ಈಗ ಮೊದಲನ ಪಟ್ಟಿಯಲ್ಲಿ ಹೆಸರು ಕೈ ಬಿಟ್ಟಿರ್ತಕ್ಕಂಥದ್ದು ಯಾವ್ಯಾವ ನಾವು ನೋಡಿದರೆ, ಓಕೆ, ಡಾಕ್ಟರ್ MC ಸುಧಾಕರ್, ಹೌದು, ಚಲುವರಾಯಸ್ವಾಮಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಂತೋಷ್ ಲಾಡ್, ಎಚ್ ಕೆ ಪಾಟೀಲ್, ಶಾಮನೂರು ಮಲ್ಲಿಕಾರ್ಜುನ್. ಈಗ ಇವರ ಹೆಸರುಗಳನ್ನು ಮೊದಲನೇ ಪಟ್ಟಿಯಿಂದ ದೂರಿಟ್ಟಿದ್ದಾಕೆ ಎರಡನೇ ಪಟ್ಟಿಯಲ್ಲಿ ಬಂದೇ ಬರ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೊಸಬರನ್ನು ಯಾವ ಜಿಲ್ಲೆಯಿಂದ ಯಾರನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಮಾಗಡಿ ಬಾಲಕೃಷ್ಣ ಅವರನ್ನು ತೆಗೆದುಕೊಂಡ್ರೆ ಮುಖ್ಯಮಂತ್ರಿಗಳ ಜಿಲ್ಲೆಗೆ ಸೇರಿದವರು, ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಆಗ ಪಕ್ಕದ ಜಿಲ್ಲೆಯ ಚಲುವರಾಯಸ್ವಾಮಿ ಅವ್ರದ್ದೇನು ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕು. ಹೌದು ಹೌದು. ಯಾಕಂದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಪ್ರಭಾವ ಕೂಡ ಜಾಸ್ತಿ ಇದೆ. 2024ರಲ್ಲಿ ಲೋಕಸಭೆಯಲ್ಲಿ ಅವರು ಗೆದ್ದಿದ್ರು. ಹೀಗಾಗಿ ಅಲ್ಲಿ ಪೂರ್ತಿಯಾಗಿ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಚಲುವರಾಯಸ್ವಾಮಿ ಅವರನ್ನು ಏನು ಮಾಡ್ತೀರಿ, ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಈಗ HC ಮಹದೇವಪ್ಪನವರನ್ನು ಮೊದಲ ಪಟ್ಟಿಯಿಂದ ದೂರ ಇಡಲಾಗಿದೆ. ಅವರನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಬಟ್ ನೀವು ಆ ಜಿಲ್ಲೆಯಲ್ಲಿ ಯಾರನ್ನು ತೆಗೆದುಕೊಳ್ತೀರಿ ಅದು ಭಾಳ ಮುಖ್ಯ ಆಗತ್ತೆ. ಈಗ ಪುಟ್ಟರಂಗ ಶೆಟ್ಟಿ ಅವರು ಇದ್ದಾರೆ. ಹೊಸ ಈಗ ಅನಿಲ್ ಚಿಕ್ಕಮಾದು, ಧ್ರುವನಾರಾಯಣ್ ಅವರ ಮಗ, ಮಹಾದೇವ ಪ್ರಸಾದ್ ಅವರ ಮಗ, ಎಲ್ಲರೂ ಸಮಕಾಲೀನರು, ಒಂದೇ ಏಜ್ನವರು. ಹೌದು ಹೌದು. ಸಿದ್ದರಾಮಯ್ಯನವರ ಮಗನನ್ನು ತೆಗೆದುಕೊಂಡ ನಂತರ, ಮಹದೇವಪ್ಪನವರ ಮಗನನ್ನು MP ಮಾಡಿದ ನಂತರ, ಈಗ ಉಳಿದ ಅವ್ರ ಜೊತೆ ಏನು ಕೆಲಸ ಮಾಡ್ತಿದ್ರು ಅವರ ಮಕ್ಕಳಲ್ಲಿ ಯಾರನ್ನು ತೆಗೆದುಕೊಳ್ತಾರೆ? ಶಿವಲಿಂಗೇಗೌಡರ ಹೆಸರು ತುಂಬ ಓಡ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಅವ್ರಿಗೊಂದು ಅವಕಾಶ ಕೊಡಬೇಕು, ಆ ರೀತಿ ಪ್ರಾಮಿಸನ್ನು ಮಾಡಲಾಗಿತ್ತು ಪಾರ್ಟಿ ಕಡೆಯಿಂದ ಅಂತ. ಸೊ ಒಕ್ಕಲಿಗರ ಕೋಟಾದಲ್ಲಿ ಈಗ ಡಾಕ್ಟರ್ MC ಸುಧಾಕರ್, ಚಲುವರಾಯಸ್ವಾಮಿ ಅವರನ್ನು ಮೊದಲ ಪಟ್ಟಿಯಲ್ಲಿ ತೆಗೆದುಕೊಳ್ಳಲಾಗಿಲ್ಲ. ಬಾಲಕೃಷ್ಣ ಮತ್ತು ಶಿವಲಿಂಗೇಗೌಡರನ್ನು ತೆಗೆದುಕೊಂಡ್ರೆ ಇಲ್ಲಿ ಕೃಷ್ಣ ಬೈರೇಗೌಡರು ಆಲ್ರೆಡಿ ಮಂತ್ರಿ ಇದ್ದಾರೆ. ಎಷ್ಟು ಒಕ್ಕಲಿಗರನ್ನು ಒಳಗೆ ತೆಗೆದುಕೊಳ್ಬೋದು? ಅದು ಮುಖ್ಯಮಂತ್ರಿಯಾಗಿ ಒಕ್ಕಲಿಗರೇ ಇರುವಾಗ. ಮುಖ್ಯಮಂತ್ರಿಯಾಗಿ ಒಕ್ಕಲಿಗರಿರುವಾಗ. ಈಗ ಮುಖ್ಯಮಂತ್ರಿಯಾಗಿ ಒಕ್ಕಲಿಗರಿರುವಾಗ ಲಿಂಗಾಯತರನ್ನು ಈಗ DCM ಮಾಡಲಾಗತ್ತಾ? MB ಪಾಟೀಲ್ರನ್ನು, ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ, ವಿಜಯಾನಂದ್ ಕಾಶ್ಯಪ್ನವ್ರು ಇದ್ದಾರೆ, ಲಕ್ಷ್ಮಣ್ ಸವದಿ ಇದ್ದಾರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಶಾಮನೂರು ಮಲ್ಲಿಕಾರ್ಜುನ್ ಇದ್ದಾರೆ. ಸ್ಟ್ರಾಂಗ್ ಕಂಟೆಂಡರ್ಸ್ ಅವರೆಲ್ಲ. ಸೊ ಅವರಲ್ಲಿ ಈಗ ಎಷ್ಟು ಜನ ಲಿಂಗಾಯತರನ್ನು ಒಳಗಡೆ ತೆಗೆದುಕೊಳ್ಳಾಗತ್ತೆ? ನನಗನ್ಸುತ್ತೆ ಆಗಿಯೇ ಆಗ್ತಾರೆ ಅಂತಕ್ಕಂಥದ್ದನ್ನ ಹೆಸರುಗಳನ್ನು ನಾವು ಚರ್ಚೆ ಮಾಡುವಾಗ ಆ ಜಿಲ್ಲೆಯಿಂದ ಹೊಸ ಹೆಸರುಗಳು ಬರ್ತಾವ ಅನ್ನೋದ್ರ ಮೇಲೆ ಇವರು ಯಾಕಂದರೆ ಆಗೋದೇ ಆಗಿದ್ರೆ ಇವರನ್ನು ಮೊದಲ ಪಟ್ಟಿಯಲ್ಲೇ ಸೇರಿಸ್ಬಿಡ್ತಿದ್ರು. ಹೌದು. ಸೊ ಅದರ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಅವ್ರು ಕೂತ್ಕೊಂಡು ಮಾತಾಡು. ಈಗ ಮಂಕಾಳ ವೈದ್ಯ ಕಳೆದ ಬಾರಿ ಮಂತ್ರಿ ಆಗಿದ್ರು, ಮೊದಲನೇ ಪಟ್ಟಿಯಲ್ಲಿ ಅವರನ್ನು ತೆಗೆದುಕೊಳ್ಳಾಗಿಲ್ಲ. ಹಾಗಿರುವಾಗ ಆ ಜಿಲ್ಲೆಯಿಂದ ಈಗ ಫಸ್ಟ್ ಏನಾಗ್ತಿತ್ತು ಅಜಿತ್,
ಸೆಕೆಂಡ್ ಟೈಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಜಾತಿ, ಜಿಲ್ಲೆ ಅನ್ನುವ ಕಾರಣಕ್ಕೋಸ್ಕರ ಚರ್ಚೆಗಳು ನಡೀತಾ ಇದ್ವು. ಇದೇನಾಗಿದೆ, ಮೊದಲ ಬಾರಿ 10 ಜನ ಹೊಸವರು ಬರ್ತಾ ಇದ್ದಾರೆ ಕ್ಯಾಬಿನೆಟ್ಗೆ. ಹೌದು ಹೌದು. ಸೊ ಈಗ ಅವರು ಎಲ್ಲಿಂದ ಬರ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಅಪ್ಪಾಜಿ ನಾಡಗೌಡ ಅವ್ರನ್ನ ಮಂತ್ರಿನೇ ಮಾಡಿಲ್ಲ ಎಷ್ಟು ವರ್ಷ, ಅವರು ಎಷ್ಟು 7 ಅವ್ರು ಡಿ ಕೆ ಶಿವಕುಮಾರ್ ಸಮಕಾಲೀನರವರು, ಅವ್ರನ್ನ ಮಂತ್ರಿನೇ ಮಾಡಿಲ್ಲ. ಎಸ್. ಸೊ ಎಷ್ಟು ಹೊಸ ಹೆಸರುಗಳ ಎಂಟ್ರಿ ಹೊಡಿತವೆ, ಅವು ಯಾವ ಜಿಲ್ಲೆಗಳಿಂದ ಎಂಟ್ರಿ ಹೊಡಿತವೆ, ಆಗ ನಿಮ್ಗೆ ಗೊತ್ತಾಗತ್ತೆ ಹಳೆಯ ಹೆಸರು. ಈಗ ಹಳಬ್ರು ಅಂದರೆ ಯಾರು ಅಥವಾ ಹೊಸಬ್ರು ಅಂದರೆ ಯಾರು, ಅದು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಬಳಿ ಕೂತಾಗಲೇ ನಿಮ್ಗೆ ಗೊತ್ತಾಗತ್ತೆ. ಹೊಸಬರು ಅಂದರೆ ಯಾರು, ಹಿಂದೆ ಮಂತ್ರಿ ಇದ್ರು, ಈಗ ಇವರನ್ನು ನೀವು ಮಾಡಿದರೆ ಹೊಸಬರು ಅಂತ ತೆಗೆದುಕೊಳ್ಳೋಕ್ಕಾಗತ್ತಾ? ಅಥವಾ ಹಳಬರು ಅಂದರೆ ಸಾರಾಸಗಟ್ಟಾಗಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟಲ್ಲಿದ್ದರು, ಅದಕ್ಕೆ ನಾವು ಒಳಗೆ ತಗೋತೀವಿ ಅಂತ ಹೇಳಲಿಕ್ಕೆ. ಈಗ ರುದ್ರಪ್ಪ ಲಮಾಣಿ ಹಿಂದೆ ಮಂತ್ರಿ ಆಗಿದ್ರು, ಈಗ ಉಪಸಭಾಪತಿ ಆಗಿದ್ರು. ಸೊ ಅದಿಟ್ ಆಲ್ ಡಿಪೆಂಡ್ಸ್ ಆನ್ ನೀವು ಚರ್ಚೆ ನಡೆಸುವಾಗ. ಫಾರ್ ಎಕ್ಸಾಂಪಲ್, ಈಗ ಡಾಕ್ಟರ್ ಆರತಿ ಕೃಷ್ಣ ಹೆಸರು ಜಾಸ್ತಿ ಕೇಳಿ ಬರ್ತಾ ಇದೆ. ಹರಿಪ್ರಸಾದ್ರು ಮಂತ್ರಿ ಆಗ್ತಾರೆ ಅಥವಾ ಆಗಲ್ಲ ಅನ್ನೋದ್ರ ಮೇಲೆ ಮಧು ಬಂಗಾರಪ್ಪ ಅವರು, ಕಳೆದ ಬಾರಿ ಮಧು ಬಂಗಾರಪ್ಪ ಒಳಗಡೆ ಬಂದಿದ್ದರಿಂದ ಹರಿಪ್ರಸಾದ್ ಸಂಪುಟದಿಂದ ಹೊರಗಡೆ ಉಳಿದಿದ್ರು. ಕರೆಕ್ಟ್. ಒಂದು ರೀತಿ ರೆಬೆಲ್ ಆಗಿಬಿಟ್ಟಿದ್ರು ಅವರು. ಈಗ ಅವರು KPCC ಅಧ್ಯಕ್ಷರಾಗಿದ್ದಾರೆ, ಮಂತ್ರಿ ಆಗ್ತಾರ. ಸಂತೋಷ್ ಲಾಡ್, ಮೋಸ್ಟ್ ವೋಕಲ್ ಮಿನಿಸ್ಟರ್ ಆಫ್ ಸಿದ್ದರಾಮಯ್ಯ ಕ್ಯಾಬಿನೆಟ್, ಮಂತ್ರಿ ಆಗ್ತಾರ. ಜಮೀರ್ ಅಹ್ಮದ್ ಖಾನ್ ಮಂತ್ರಿ ಆಗ್ತಾರ. ರಿಜ್ವಾನ್ ಅರ್ಷದ್ ಆಗ್ತಾರ. ಸಲೀಂ ಅಹ್ಮದ್ ಆಗ್ತಾರ. ತನ್ವೀರ್ ಸೇಠ್ರದ್ದು ಲಾಟ್ರಿ ಹೊಡಿಯತ್ತಾ? ವಿ ಡೋಂಟ್ ನೋ ಅನ್ಲೆಸ್ ಅಂಡ್ ಅಂಟಿಲ್ ಒಂದು ಚರ್ಚೆ, ಇನ್ನೊಂದು ಹೈಕಮಾಂಡ್ನ ವಿಟೋ ಎಷ್ಟು ಅಂತ. ಓಕೆ, ಎಸ್. ನಿಮಗೆ ಇಲ್ಲಿ 3 ಬಣಗಳಿವೆ. ಯಾರ್ಯಾರ್ದು? ಖರ್ಗೆ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್. ಈ 3 ಬಣಗಳಲ್ಲಿ ಗುರುತಿಸ್ಕೊಳ್ಳೋದವ್ರನ್ನ ಹೈಕಮಾಂಡ್ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ದಲಿತರು, ಮುಸ್ಲಿಮರು, ಯುವಕರು, ಹೌದು, ಕ್ಲೀನ್ ಇಮೇಜ್ ಇದ್ದವರು, ಇವರನ್ನು ಹೈಕಮಾಂಡ್ ಎಷ್ಟು ವಿಟೋ ಮಾಡುತ್ತೆ ಎಲ್ಲವೂ ಡಿಪೆಂಡ್ ಆಗೋದು. ಜೊತೆಗೆ ಎಂ ಕೃಷ್ಣಪ್ಪನವ್ರು, ಅಂದರೆ ಫೋಟೋ ನೋಡ್ತಾ ಇದ್ದಾಗ ಕೆಲವೊಂದ್ಸಲ ನೆನಪಿಗೆ ಬರುತ್ತೆ. ಓಕೆ, ಎಂ ಕೃಷ್ಣಪ್ಪನವರು ಹಿಂದೆ ಒಂದ್ಸಲ ಮಂತ್ರಿ ಆಗಿದ್ರು. ಹೌದು ಹೌದು. ಬಟ್ ಈ ಸಿದ್ದರಾಮಯ್ಯನವರ ಮೊದಲ 3 ವರ್ಷದಲ್ಲಿ ಅವರನ್ನು ಮಂತ್ರಿ ಮಾಡಲಾಗಿಲ್ಲ. ಬೆಂಗಳೂರು ದಕ್ಷಿಣದ ಎಲ್ಲಿ BJPಯ ಭದ್ರಕೋಟೆ ಇದೆಯೋ ಅಲ್ಲಿ ಗೆದ್ದು ಬರ್ತಾರೆ ಅವರು. ಅಪ್ಪ ಮಗ ಇಬ್ರು. ಲಾಸ್ಟ್ ಟೈಮ್ ಮಗ ಸೋತಿದ್ರು, ಈ ಸಲ ಮಗನೂ ಗೆದ್ರು. ಕರೆಕ್ಟ್. ಸೊ ಬೆಂಗಳೂರು ನಗರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥದ್ರಲ್ಲಿ ಕೃಷ್ಣಪ್ಪನವರ ಹೆಸರು ಕೂಡ ಇದೆ. ಅಥವಾ ನ್ಯೂ ಫೇಸ್ ಅನ್ನುವ ಕಾರಣಕ್ಕೋಸ್ಕರ ಪ್ರಿಯಾ ಕೃಷ್ಣರನ್ನು ಒಳಗೆ ತರ್ತಾರ. ಆಲ್ ಪಾಸಿಬಿಲಿಟೀಸ್ ಆರ್ ದೇರ್. ಅನ್ಲೆಸ್ ಅಂಡ್ ಅಂಟಿಲ್ ರಾಹುಲ್ ಗಾಂಧಿ ಪಟ್ಟಿಗೆ ಟಿಕ್ ಮಾಡುವವರೆಗೆ, ನಾನು ಅನೇಕ ಬಾರಿ ಈ ಸಂಪುಟ ರಚನೆ ಟಿಕೆಟ್ ನೋಡಿದ್ದೀವಲ್ವಾ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಟಿಕ್ ಮಾಡುವವರೆಗೆ ತುಂಬ ಫೇರ್ ಬದಲುಗಳಾಗ್ತವೆ. ಎಲ್ಲಿವರೆಗೆ ಆಗ್ತಾವೆ ಅಂತಂದರೆ, ಈ 3ರನ್ನು ಮಾತಾಡಿಸಿ ವಾಪಸ್ ಕಳಿಸಿದ ಮೇಲೆ ಮತ್ತಿನ್ನು ಚೇಂಜ್, ಕೊನೆಗೆ 1-2 ಹೆಸರುಗಳು ಚೇಂಜ್ ಆಗೇ ಆಗ್ತವೆ. ನಾವು ಅನೇಕ ಬಾರಿ ನೋಡಿದ್ದೀವಿ ಇದನ್ನು. ಸೊ ಅಲ್ಲಿವರೆಗೆ ನಾವು ಕಾಯಬೇಕಾಗತ್ತೆ ಅನಿಸುತ್ತೆ. ಇವ್ರು ಆಗಿಯೇ ಆಗ್ತಾರೆ, ಇವ್ರು ಆಗಲ್ಲ. ವಿ ಕ್ಯಾನ್ ಟೆಲ್ ಪ್ರೊಬ್ಯಾಬಿಲಿಟಿ ನೇಮ್ ಒಂದು. ಎರಡನೇದು, ಮೊದಲನೇ ಸಭೆ ಆಗುವವರೆಗೆ ಇವ್ರು ಪಕ್ಕಾ ಆಗ್ತಾರೆ ಅನ್ನೋ 10 ಹೆಸರುಗಳನ್ನು ಹೇಳೋದು ಕಷ್ಟ ಅನಿಸುತ್ತೆ. ಜಮೀರ್ ಅಹ್ಮದ್ ಖಾನ್ ಏನು ಅನ್ಸುತ್ತೆ ಈ ಕ್ಷಣದ ತನಕ? ಅದೇ 2 ಆಲೋಚನೆಗಳು ಕಾಂಗ್ರೆಸ್ನಲ್ಲಿವೆ. ಒಂದು, ಜಮೀರ್ ಅಹ್ಮದ್ ಖಾನ್ರಿಗೂ ಸಿದ್ದರಾಮಯ್ಯನವ್ರಿಗೂ ನಾನು ಅಷ್ಟಕ್ಕಷ್ಟೇ ಅಂತಲ್ಲ, ಸಂಬಂಧಗಳು ಬಿಗಡಾಯಿಸೋಗಿವೆ. ಓಕೆ, ನಾಟ್ ಇವನ್ ಇನ್ ಟಾಕಿಂಗ್ ಟರ್ಮ್ಸಲ್ಲಿ ಇರ್ಬೋದೇನೋ ಪೊಲಿಟಿಕಲಿ, ಬಟ್ ಅವರೇನು ಇವ್ರ ಹೆಸರು ಹೋಗಿ ಹೇಳಲ್ಲ. ಜಾರಕಿಹೊಳಿ ಅವ್ರದ್ದು, ಜಮೀರ್ ಅಹ್ಮದ್ ಖಾನ್ರ ಹೆಸರನ್ನು ಸಿದ್ದರಾಮಯ್ಯನವರೇನು ಹೋಗಿ ಹೇಳಲ್ಲ. ಜಮೀರ್ ಅಹ್ಮದ್ ಖಾನ್ರ ಆಡಿಯೋ ಬಿಡುಗಡೆ ಮಾಡಿದ್ದು ಕೂಡ ಡಿ ಕೆ ಶಿವಕುಮಾರ್ ಬಣ ಮತ್ತು ಜಮೀರ್ ವಿರುದ್ಧ ಇರತಕ್ಕಂಥ ಮುಸ್ಲಿಂ ಬಣ. ಇದರಲ್ಲೇನು ರಾಕೆಟ್ ಸೈನ್ಸ್ ಬೇಕಾಗಿದೆ. ಕರೆಕ್ಟ್. ಜಮೀರ್ ಅಹ್ಮದ್ ಖಾನ್ರಿಗೂ ಮತ್ತು ಡಿ ಕೆ ಅವ್ರಿಗೆ ಏನು ಸಂಬಂಧ ಇತ್ತು ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಅದಾದ ಮೇಲೆ ಸಿದ್ದರಾಮಯ್ಯನವರು ಮತ್ತು ಜಮೀರ್ ಅಹ್ಮದ್ ಖಾನ್ ದೂರ ಆಗಿದ್ದಾರೆ ಅನ್ನೋದು ಸಾರ್ವಜನಿಕವಾಗಿ ಗೊತ್ತಾಗ್ತಿದೆ, ವ್ಯಕ್ತವಾಗ್ತಾ ಇದೆ. ಹೀಗಿರುವಾಗ ಇನ್ನೊಂದು ಕಾಂಗ್ರೆಸ್ ಹೈಕಮಾಂಡ್ನ ವಾದ ಇದೆ, ಜಮೀರ್ ಅಹ್ಮದ್ ಖಾನ್ರಿಗೆ ಈಗೇನಾದರೂ ಬಿಟ್ಟುಕೊಟ್ರೆ ನಾಳೆ ಕುಮಾರಸ್ವಾಮಿ ಹತ್ರ ಹೋಗ್ತಾರ ಅಥವಾ ಇನ್ನೊಂದೇನಾದರೂ ಮುಸ್ಲಿಂ ಪಾರ್ಟಿ ಸ್ಥಾಪನೆ ಏನಾದರೂ ಮಾಡ್ತಾರೆ ಅವರು. ಕರೆಕ್ಟ್. ಇನ್ನು ವಯಸ್ಸಿದೆ, ಶಕ್ತಿ ಇದೆ. ಅಲ್ಲ, ವಯಸ್ಸಿದೆ, ಶಕ್ತಿ ಇದೆ, ರಿಸೋರ್ಸ್ ಇದೆ ಅವ್ರ ಬಳಿ. ಹೌದು ಹೌದು. ಅವ್ರು ಏನಾದರೂ ಒಂದು ಮಾಡ್ಬೋದು. ಏನೂ ಮಾಡಿದರೂ ಕೂಡ ಅದು ಕಾಂಗ್ರೆಸ್ಸಿಗೆ ನಷ್ಟ ಆಗ್ತಕ್ಕಂಥ ಬಾಬತ್ತು.
ಆ ಕಾರಣದಿಂದ ಜಮೀರ್ ಅಹ್ಮದ್ ಖಾನ್ರನ್ನ ಹೊರಗಿಡಬಾರ್ದು, ಸಂಪುಟದಲ್ಲಿ ಇಟ್ಕೋಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಅಂದರೆ ಜಮೀರ್ ಅಹ್ಮದ್ ಖಾನ್ರ ಆಡಿಯೋ ಬಿಡುಗಡೆಗೊಂಡಿರ್ಬೋದು, ಏನೇ ಬಿಡುಗಡೆಗೊಂಡಿದ್ರು, ಮತ್ತದು ಈಗ ನೋಡಿ, ನಾವು ಮೊದಲನೇ ಸಂಪುಟ ರಚನೆಯ ಹಂತದಲ್ಲಿ ಅದು ತುಂಬ ಬಿಸಿ ಬಿಸಿಯಾಗಿತ್ತು, ಚರ್ಚೆ ವಿಷಯವಾಗಿತ್ತು. ಹೌದು ಹೌದು. ಈಗ ಸಿದ್ದರಾಮಯ್ಯನವ್ರದ್ದು ಮತ್ತು ಜಮೀರ್ ಅಹ್ಮದ್ ಖಾನ್ರ ಸಂಬಂಧ ಹಳಸೋದ್ಮೇಲೆ ಈಗ ತಗೊಂಡ್ರೇನು ಅಥವಾ ತಗೊಳ್ಳಿಲ್ಲ ಅಂದ್ರೆ ಏನು, ಈ ಚರ್ಚೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈಗ ಜಮೀರ್ ಅಹ್ಮದ್ ಖಾನ್ ಪದೇ ಪದೇ ಹೋಗಿ ಡಿ ಕೆ ಸುರೇಶ್ರನ್ನ ಭೇಟಿ ಆಗ್ತಿದ್ದಾರೆ. ಇಕ್ವೇಷನ್ಸ್ ವಿಲ್ ಆಲ್ವೇಸ್ ಚೇಂಜ್ ಇನ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇಸ್ ಆಲ್ವೇಸ್ ಎ ಡೈನಾಮಿಕ್ ಪ್ಲೇ. ಹೌದು. ಈಗ ಜಮೀರ್ ಅಹ್ಮದ್ ಖಾನ್ ತಮ್ಮ ಇಡೀ ನಿಷ್ಠೆಯನ್ನು ಡಿ ಕೆ ಶಿವಕುಮಾರ್ ಬದಲಿಸಿದ್ರು ನೀವು ಆಶ್ಚರ್ಯ ಪಡಬೇಡಿ. ಮೇ ಬಿ ಡಿ ಕೆ ಅವ್ರಿಗೂ ಅದೇ ಬೇಕಿದ್ರೆ. ಎಸ್, ಯಾಕಂದರೆ ಜಮೀರ್ ಅಹ್ಮದ್ ಖಾನ್ ಇಸ್ ಆಲ್ವೇಸ್ ಎ ಯೂಸ್ಫುಲ್ ಪ್ಲೇಯರ್ ಇನ್ ಬೆಂಗಳೂರು ಪಾಲಿಟಿಕ್ಸ್ ಆರ್ ಇನ್ ಕರ್ನಾಟಕ ಪಾಲಿಟಿಕ್ಸ್, ಬಿಕಾಸ್ ಮುಸ್ಲಿಂ ಲೀಡರ್ ಆಗಿ ಹೊರಹೊಮ್ಮಿದವರು. ಡಿ ಕೆ ಸುರೇಶ್ ಜೊತೆ ಅವ್ರ ಸಂಬಂಧ ಚೆನ್ನಾಗಿವೆ, ಡಿ ಕೆ ಶಿವಕುಮಾರ್ ಜೊತೆ ಅಷ್ಟಕ್ಕಷ್ಟೇ ಅಂತಿತ್ತು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಂದ ದೂರ ಆದಾಗ ತಾನು ಜಮೀರ್ ಅಹ್ಮದ್ ಖಾನ್ರನ್ನ ಇಟ್ಕೊಂಡ್ರೆ ಏನು ಅನ್ನೋದು ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿ ಹೈಕಮಾಂಡಿಗೆ ಕನ್ವಿನ್ಸ್ ಮಾಡ್ತಾರೋ, ಅಥವಾ ಕೆ ಸಿ ವೇಣುಗೋಪಾಲ್ ಡಿ ಕೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೋ ನೋಡಿ. ಬಿಟ್ಟರೆ ಒಬ್ಬ ಮುಸ್ಲಿಂ ನಾಯಕ ಹೊರಗೆ ಹೋದಂಗೆ ಆಗುತ್ತೆ. ಹೌದು. ವಿಚ್ ವಿಲ್ ಆಲ್ವೇಸ್ ಡೆಂಟ್ ಇನ್ ಟು ದ ವೋಟ್ಸ್ ಆಫ್ ಕಾಂಗ್ರೆಸ್. ಅವ್ರು ಏನೇ ಮಾಡಿದ್ರು, ಅವ್ರು 2% ಓಟ್ ತಗೊಳ್ಳಿ ಅಜಿತ್, ಅವ್ರು ಹೊರಗಡೆ ಹೋಗಿ ಏನೇ ಪಕ್ಕಾ ಕಾಂಗ್ರೆಸ್ ಓಟೆ. ಅವರನ್ನು ಹೊರಗಡೆ ಇಡೋಕ್ಕಿಂತ ಒಳಗಡೆ ಇಡೋದು ಒಂದು ವಿಸ್ಡಮ್ ಪೂರ್ಣ ನಿರ್ಣಯ ಅನ್ನೋದನ್ನೇನಾದರೂ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಅವ್ರನ್ನ ಕನ್ವಿನ್ಸ್ ಮಾಡಿದರೆ, ಅಥವಾ ಡಿ ಕೆ ಹೈಕಮಾಂಡ್ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಜಮೀರ್ ಅಹ್ಮದ್ ಖಾನ್ರ ಸಂಬಂಧಗಳು ಪೂರ್ತಿಯಾಗಿ ರೀಸೆಟ್ ಆಗಿವೆ ಅವು. ಹೌದು. ಹಾಗಿರುವಾಗ ಅದನ್ನು ಹೆಂಗೆ ಹೈಕಮಾಂಡ್ ಹ್ಯಾಂಡಲ್ ಮಾಡುತ್ತೆ, ಡಿ ಕೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ತಗೋತಾರೆ ಅಥವಾ ತಗೊಳ್ಳಲ್ಲ, ಈ ಎರಡರಲ್ಲಿ ನಿರ್ಣಯ ರಾಹುಲ್ ಗಾಂಧಿ ಎದುರುಗಡೆ ಆಗಬೇಕಾಗತ್ತೆ. ಯಾಕಂದರೆ ಕೆ ಸಿ ವೇಣುಗೋಪಾಲ್ ಈಸ್ ವೆರಿ ಕ್ಲೋಸ್ ಟು ಜಮೀರ್ ಅಹ್ಮದ್ ಖಾನ್. ಕರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.